ಅಷ್ಟು ಮಾತ್ರ ಹಿಡ್ಕೊಂಡು ಸರ್ ಬೋಸ್ತ್ರ ಹಾಕೋದ್ರಿಂದ ಏನ್ ಬೆನಿಫಿಟ್ ಹೇಳಿ? ನೀರು ತೇವಾಂಶ ಎಷ್ಟನ ಇರ್ಲಿ, ಮಳೆ ಎಷ್ಟನ ಹೊಡೆದಿರ್ಲಿ, ಗಿಡಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರು ಮಾತ್ರ ಹಿಡ್ಕೊಡುತ್ತೆ. ನೋಡ್ರಿ, ಗಿಡ ಸತ್ತಿಲ್ಲ, ಪೂರ್ತಿ ಮಳೆ ಇರುವಂತ ಸಿಚುವೇಶನ್ ಅಲ್ಲೇ ಉಣಿದ್ದು. ಒಂದು 20 ದಿನ ಕಂಟಿನ್ಯೂಷನ್ ಮಳೆ ಇತ್ತು, ಅವಾಗ ಗಿಡ ಆ ಮಳೆಯಲ್ಲಿ ಕುಂಠಿತ ಆಗುತ್ತೆ, ಬೆಳವಣಿಗೆ ಆಗಲ್ಲ ಮಳೆ ಹೊಡಿತಾ ಇದ್ರೆ. ಈ ಭೂವಸ್ತ್ರ ಹಾಕಿದ್ರೆ ಏನಾಯ್ತು ಅಂದ್ರೆ ಅವಾಗ ಕೂಡ ಡೆವಲಪ್ಮೆಂಟ್ ಕೊಟ್ಟಿದೆ. ಮತ್ತೆ ಗಿಡಗಳನ್ನ ಕೊಳೆಗ್ ಬಿಟ್ಟಿಲ್ಲ. ನೋಡ್ರಿ, ಎಲ್ಲಿಂದ ಇವ್ರು ಬಂದಾಗ ಕೂಡ ಮಳೆ ಒಳಗೆ ಬಂದಿದ್ರು, ಒಂದು ಗಿಡ ಕೂಡ ಎಲ್ಲಿ ಕೊಳ್ತಿಲ್ಲ. ನೀವು ಎಷ್ಟು ನೋಡ್ಕೊಂಡ್ ಬಂದ್ರೆ ಗಿಡ ಸತ್ತಿರೋದಿಲ್ಲ. 3 ಗಿಡ ಮಾತ್ರ ಅಲ್ಲೊಂದ್ ಕಡೆ ಸತ್ತಿತ್ತು. ಆ ಓಲಿ ಡ್ರಂಚಿಂಗ್ ಮಾಡಿದ್ಮೇಲೆ ಅದು ನಿಂತ. ತುಂಬಾ ಖುಷಿ ಆಗತ್ತೆ ಈ ತೋಟ ನೋಡೋದಕ್ಕೆ ಸರ್. ನಿಜವಾಗ್ಲೂ ರೈತರಿಗೆ ನಾವು ಆರ್ಗ್ಯಾನಿಕ್ ಬೆಳೆ ಮಾಡಿ 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 ಅಂತ ಹೇಳೋದಕ್ಕಿಂತ ಹಿಂಗೊಂದ್ ಕಡೆ ಮಾಡಿರೋದನ್ನ ತೋರಿಸ್ಬಿಡ್ತು ಅಂತ ಹೇಳಿದ್ರೆ ಧೈರ್ಯ ಬರುತ್ತೆ. ಹೌದು, ನೀವು ನೆಕ್ಸ್ಟ್ ಬೆಳೆ ಏನೇ ಹಾಕೋದಕ್ಕೂ ಕೂಡ ಧೈರ್ಯ ಇದೆ. ಇದ್ರೊಳಗೆ ಮಾಡ್ಬೋದು, ಏನೇ ಬಂದು ಏನೇ ರೋಗ ಕಂಟ್ರೋಲ್ ಮಾಡ್ಬೋದು ಅನ್ನೋ ಸಿಕ್ಕಿದೆ. ಹೌದು. ಮತ್ತೆ ಕೆಲವ್ರು ಹೇಳ್ತಾರೆ ಸರ್, ಅಂದ್ರೆ ಅವರ ಒಂದು ಥಿಂಕಿಂಗ್ ಇರ್ಬೇಕೇನೋ, ಆರ್ಗ್ಯಾನಿಕ್ ಮಾಡ್ತಾ ಇದ್ದಂಗೆ ಬೆಳೆ ನಾವು ಅನ್ಕೊಂಡ್ ಮಟ್ಟಿಗೆ ಬರಲ್ಲ ಕೆಮಿಕಲ್ ಹಾಕೋದ್ರಿಂದ ಅಂತಾರೆ. ಇದು ನೋಡಿದ್ರೆ ಕೆಮಿಕಲ್ಗೂ ಕೂಡ ಸೈಡ್ ಹೊಡೆದಂಗಿದೆ. ಕರೆಕ್ಟಾ ಸರ್? ಮೇಡಮ್, ಕೆಮಿಕಲ್ ಹೊಡೆದಿರೋ ತೋಟಗಳೆಲ್ಲ ಹೋಗಿವೆ, ತೋಟಗಳೇ ಹೋಗ್ಬಿಟ್ಟಿವೆ, ಫುಲ್ ತೋಟಗಳು. ಅವ್ರು ಹಾಕಿದ ಇನ್ವೆಸ್ಟ್ಮೆಂಟ್ ಹೋಯ್ತು ಅಲ್ಲಿಗೆ. ಕರೆಕ್ಟ್ ಅಲ್ಲ? ಇಲ್ಲಿ ಇಲ್ಲಿಂದ ಜಮ್ಮು ಕಾಶ್ಮೀರ ಕಳಿಸಿದ್ರು ಕೂಡ ತಡಿಬೇಕು. ಈ ಎರಡನೇದು ಏನಾಗುತ್ತೆ, ನಾಟಿ ಬಾಕ್ಸ್ ಮೇಲೆ ಬಾಕ್ಸ್ ಇಟ್ಟಿದ್ದೀವಿ ಅಂತಂದ್ರೆ ಕಾಯಿ ಡ್ಯಾಮೇಜಸ್ ಬರುತ್ತೆ, ಇದ್ರಲ್ಲಿ ಬರಲ್ಲ. ಯಾಕಂದ್ರೆ ಇದು ಗಟ್ಟಿ. ಎರಡನೇದು ಏನಾಗ್ಬಿಡುತ್ತೆ ಮೇಡಮ್, ನಾವು ಒಲಿಫ್ ಇದು ಡ್ರಿಂಚಿಂಗ್ ಮಾಡ್ಬೇಕಾದ್ರೆ ಗಿಡ ಅಲ್ಲಿ ಸಾಯ್ತಾ ಇತ್ತು. ನೋಡಿದಾರೆ, ಕೇಳ್ತಾರೆ, ಅಲ್ಲಿ ಇಟ್ಕೊಂಡ್ಬಿಟ್ಟು 3 ಗಿಡ ಒಂದೇ ಕಡೆ ಹೋಗ್ಬಿಟ್ಟಿತ್ತು. ಅದು ಡ್ರಿಂಚಿಂಗ್ ಮಾಡಿ ಫಸ್ಟ್ ತಗೊಂಡು ಹೊಡಿಬೇಕಾಗಿತ್ತು. ಫಸ್ಟ್ ಕರೆಕ್ಟ್. ರೋಗ ಬರುತ್ತೆ ಅಂತ ಹೆಂಗ್ ಗೊತ್ತಾಗುತ್ತೆ ರೈತರಿಗೂ? ಅಲ್ಲ, ನಾವು ಗಿಡಕ್ಕೆ ಇಮ್ಯುನಿಟಿ ಮಾಡ್ಬೇಕು ಹೊರತು ಮೆಡಿಸಿನ್ ಒಳಗೆ ವಾಸಿ ಆಗುವಂತದಲ್ಲ. ಫಸ್ಟ್ ಇಮ್ಯುನಿಟಿ ಸ್ಟ್ರಾಂಗ್ ಆಗ್ಬಿಟ್ರೆ ಗಿಡ ಸ್ಟ್ರಾಂಗ್ ಆದ್ರೆ ಏನ್ ರೋಗ ಬಂದ್ರು ನಾವು ತಡೆಯುತ್ತೆ. ಈಗ ನಮ್ ದೇಹ ಇದ್ದಂಗೆ ಅದುವೇ. ಕರೆಕ್ಟ್ ಅಲ್ವಾ ಸರ್? 10 ವರ್ಷಕ್ಕೆ ನಮ್ಮ ಕಾಯಿ ಕಳಿಸ್ಬಿಟ್ಟು 10 ವರ್ಷಕ್ಕೆ ನಮ್ಮ ದುಡ್ಡು ಅಂತಂದ್ರೆ ಕೂಡ 1 ರೂಪಾಯಿ ಮೋಸ ಆಗುತ್ತೆ. ಸೊ ಇವಾಗ ಮಾಲೂರಲ್ಲಿ ಬ್ಯಾಟ್ರಾಯನಹಳ್ಳಿ ಒಂದು ಜಾಗದಲ್ಲಿ ನಾವು 1 ಎಕರೆ ಲ್ಯಾಂಡ್ಗೆ ಟೊಮೆಟೊಗೆ ನಮ್ಮ ಇಂಡಿಯಾ ಆಗ್ರೋ ಪ್ರಾಡಕ್ಟ್ನ ಕೊಟ್ಟಿದ್ದು. ನಮ್ಮ ನಂದೀಶ್ ಸರ್ ಕಂಪ್ಲೀಟ್ ಸ್ಟಾರ್ಟಿಂಗಿಂದ ಭೂವಸ್ತ್ರದಿಂದ ಹಿಡಿದು ಈಗ ಇವತ್ತು ವೈರಸ್ಸು ಕೂಡ ಹೊಡೆದಿದ್ದಾರೆ. ಕಂಪ್ಲೀಟ್ ವೀರಿಂದ ಹಿಡಿದು ಸಿಟ್ರಾ ಪ್ರಾಡಕ್ಟ್ ಇರ್ಬೋದು, ಗ್ರೋ ಮ್ಯಾಜಿಕ್, ಆಲಿಫ್ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡಿ ಭೂವಸ್ತ್ರದಿಂದ ಸ್ಟಾರ್ಟ್ ಮಾಡಿ ಭೂಮಿಗೆ ಫಸ್ಟ್ ನಾವು ಇಮ್ಯುನಿಟಿ ಕೊಡ್ತು ಅಂತ ಹೇಳಿದ್ರೆ ಗಿಡ ಚೆನ್ನಾಗಿ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಒಳ್ಳೆ ರಿಸಲ್ಟ್ ಬಂದಿದೆ, ಅವರು ಕೂಡ ಖುಷಿಯಾಗಿದ್ದಾರೆ. ಸೊ ಸರ್ ನಿಮ್ಮ ಒಂದು ಒಪಿನಿಯನ್ ಶೇರ್ ಮಾಡಿ. ಚೆನ್ನಾಗಿದೆ ಮೇಡಮ್. ನಾವು ಮೊದಲಿಂದ ಆರ್ಗ್ಯಾನಿಕ್ ಮಾಡಬೇಕು ಅನ್ಕೊಳ್ತಾ ಇದ್ವಿ, ಯಾರು ಸಪೋರ್ಟ್ನೇ ಸಿಗ್ತಾ ಇರಲಿಲ್ಲ. ಆರ್ಗ್ಯಾನಿಕ್ ಒಳಗಿಂತ ಅದು ಇಂತಿಂಥ ಪ್ರಾಡಕ್ಟ್ ಇದೆ, ಇದ್ರೊಳಗೆ ಮಾಡ್ಬೋದು. ನಮ್ಗೇನಾಗ್ತಾ ಇತ್ತು, ಎಷ್ಟೇ ತಿಪ್ಪೆ ಗೊಬ್ಬರ ಹೊಡೆದು ಬೆಳೆ ಮಾಡಿದ್ರೆ ಕೂಡ ಪಕ್ಕದೊಂದು ಮೆಡಿಸಿನ್ಸ್ ಹಾಕಿ ನಮಗೇನೋ ಚೆನ್ನಾಗಿ ಬೆಳೆಯೋರು. ಇದ್ರೊಳಗೆ ತಿಪ್ಪೆ ಒಳಗೆ ಗಿಡ ಹುಟ್ಟಿದ್ರೆ ಕೂಡ ಬರದೇ ಇರೋಂಥ ಸ್ಟೇಜ್ ಆಗೋಗಿತ್ತು. ಅಂಥ ಟೈಮಲ್ಲಿ ನಾವು ಒಂದು ಧೈರ್ಯ ಇತ್ತು ಅಷ್ಟೇ, ಆರ್ಗ್ಯಾನಿಕ್ ಮಾಡಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಿಟ್ಟರೆ ಧೈರ್ಯ ಇರಲಿಲ್ಲ. ಈ ಭೂವಸ್ತ್ರ ನೀವೆಲ್ಲ ಒಂದು ಟೀಚ್ ಮಾಡಿದ್ಮೇಲೆ ಮಾಡಿದ್ದೀವಿ, ಸಕ್ಸಸ್ ಆಗಿದ್ದೀವಿ ಸರ್. ಆಮೇಲೆ ಎಷ್ಟು ಜನ ಬಂದು ಕೇಳ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಮ ತೋಟಕ್ಕೆ? ಡೈಲಿ ಕೇಳ್ತಾರೆ ಮೇಡಮ್, ಏನ್ ಹಾಕಿದ್ರಿ. ಯಾಕಂದ್ರೆ ಈಗ ಮಾಡ್ತಾರಂತ ರೈತರೇ, ಬೇರೆ ಯಾರು ಇಲ್ಲ. ಯಾಕಂದ್ರೆ ರೈತನಾಗಿಲ್ಲ ನಾವು ಇದ್ರ ಬಗ್ಗೆ ಇಂಟ್ರೆಸ್ಟ್ ಬರೋದಿಲ್ಲ. ಏನ್ ಹಾಕಿದ್ರಿ ಅಂತ ನಾವು ಸ್ಟಾರ್ಟಿಂಗ್ ಹೇಳ್ತಾ ಇದೀವಿ, ಇಂತಿಂತದೇ ಹಾಕಿದೀವಿ, ನೀವು ಹಾಕೊಂಡು ಮಾಡ್ರಿ, ರಿಸಲ್ಟ್ ಇದೆ. ಯಾಕಂದ್ರೆ ಇಂತಿಂತ ಕಾಯಿಲೆ ಬಂದಾಗ ಇಂತಿಂತ ಹೊಡೆದಿವಿ ಅಂತ ಹೇಳಿದೀವಿ. ನಮ್ದ್ರೊಳಗೆ ಎಲ್ಲೂ ಗಿಡ ಸತ್ತಿರೋಂಥದ್ದಿಲ್ಲ, ಫ್ಲವರ್ ಡ್ರಾಪ್ ಇಲ್ಲ, ಆರೋಗ್ಯವಂತವಾಗಿ ಗಿಡ ಇದೆ. ಮತ್ತೆ ಟೊಮೆಟೋದು ಶೈನಿಂಗು ಕೂಡ ಅಷ್ಟೇ ಚೆನ್ನಾಗಿದೆ ಮೇಡಮ್. ನಮ್ಮ ಹಿಂಡು ಕೂಡ ಒಂದು ಕಾಲದಲ್ಲಿ ಬಂದ್ಬಿಟ್ಟಿತ್ತು, ಈ ಇದ್ರ ಮೆಡಿಸಿನ್ಸ್ ಇಲ್ಲ ಅಂದ್ರೆ ಬೆಳೆಯಕ್ ಆಗೋದೇ ಇಲ್ಲ. ತಿರ್ಗಾ ನಮ್ಮ ಮಕ್ಕಳು ಕೂಡ ನಾವು ಹುಷಾರಾಗಬೇಕು. ನಮ್ಮ ತೋಟದಿಂದ ಹಣ್ಣು ಇಟ್ಕೊಂಡು ತಿನ್ಬೇಡ್ರಿ ಅನ್ನೋ ಮಟ್ಟಿಗೆ. ಕರೆಕ್ಟ್. ಹೌದು, ನಮ್ಮ ತೋಟದಲ್ಲಿ ಬೆಳೆದಿದ್ದೀವಿ, ಧೈರ್ಯವಾಗಿ ತಿನ್ಬೋದು ಅನ್ನೋಂಥದ್ದಿಲ್ಲ. 4 ಸತಿ ತುಳಸಿ ತಿನ್ನಬೇಕಾಗಿತ್ತು, ಇವಾಗ ಅಂತ ಭಯ ಇಲ್ಲ. ಹೌದು. ಥ್ಯಾಂಕ್ ಯು ಸೋ ಮಚ್ ನಂದೀಶ್ ಸರ್. ಥ್ಯಾಂಕ್ಸ್ ಅ ಲಾಟ್.